ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಧವ್. ನಮ್ಮ ಭಾರತದ ರಾಜಕೀಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ಅನ್ನುವಂಥ ಪದವನ್ನು ನೀವು ಬಹಳಷ್ಟು ಸಲ ಕೇಳ್ತಾನೆ ಇರ್ತೀವಿ. ಆದರೆ ನಿನ್ನೆ ಅಂದರೆ ಏಪ್ರಿಲ್ 17, 2026 ಭಾರತದ ಸಂಸತ್ತಿನಲ್ಲಿ ನಡೆದದ್ದು ಮಾತ್ರ ಒಂದು ಐತಿಹಾಸಿಕ ಘಟನೆ ಅಂತಲೇ ಹೇಳಬೇಕು. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಒಂದು ಬಾಣದಲ್ಲಿ 2 ಹಕ್ಕಿ ಹೊಡೆಯೋಕ್ಕೆ ಹೋದಂತಹ ಕೇಂದ್ರ ಸರ್ಕಾರಕ್ಕೆ ಅದೇ ಬಾಣ ತಿರುಗಿ ಬಿದ್ದಿದೆ. ಹೌದು, ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ, ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅನ್ನುವಂತಹ ಒಂದು ಮಸೂದೆ ಬಗ್ಗೆ, ಮತ್ತು ಅದರ ಹಿಂದೆ ತರೋದಕ್ಕೆ ಒಂದು ಪ್ರಯತ್ನಿಸಿದಂತಹ ಕ್ಷೇತ್ರ ಮರು ವಿಂಗಡಣೆ ಅಂತ ಏನು ಕರಿತೀವಿ, ಅಥವಾ ಡಿಲಿಮಿಟೇಷನ್ ಬಿಲ್ 2026 ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ಇಟ್ಕೊಂಡು ಒಂದಷ್ಟು ಡಿಕೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಹೇಗೆ ಮಹಿಳಾ ಮೀಸಲಾತಿಯ ಹೊದಿಕೆಯಲ್ಲಿ ಭಾರತದ ಎಲೆಕ್ಷನ್ ಮ್ಯಾಪನ್ನೇ ಬದಲಾಯಿಸುವಂತಹ ಒಂದು ಪ್ಲ್ಯಾನ್ ನಡೆದಿತ್ತು. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಆಗ್ತಿದ್ದಂತಹ ಅನ್ಯಾಯ ಏನು, ಮತ್ತು ಜಾತಿ ಜನಗಣತಿಗೂ ಇದಕ್ಕೂ ಇರ್ತಕ್ಕಂಥ ಏನು ಸಂಬಂಧ, ಏನು ಲಿಂಕ್ ಅನ್ನುವಂತಹ ವಿಚಾರವನ್ನು ಮಾತನಾಡೋಣ. ಬನ್ನಿ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಿಜಯದ ಕಥೆಯನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇದು ವಿಡಿಯೋ ಸ್ವಲ್ಪ ಉದ್ದ ಆದರೂ ಸಹ ಯಾರೂ ಸಹ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ. ಆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ತಾವೇನು ಯಾರು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಮತ್ತು ಖಂಡಿತವಾಗ್ಲೂ ತಪ್ಪದೇ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಕತೆ ಶುರುವಾಗೋದು ಸೆಪ್ಟೆಂಬರ್ 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವಂತಹ ನಾರಿ ಶಕ್ತಿ ವಂದನಾ ಅಧಿನಿಯಮ ಭರ್ಜರಿಯಾಗಿ ಪಾಸಾಯಿತು. ಎಲ್ಲರೂ ಸಹ ಭಾಳಷ್ಟು ಖುಷಿಯನ್ನು ಪಟ್ಟರು. ಆದರೆ ಒಂದು ಟ್ವಿಸ್ಟ್ ಇತ್ತು ಈ ಒಂದು ಬಿಲ್ ಪಾಸ್ ಆಗಿದ್ರ ಜೊತೆಗೆ. ಈ ಒಂದು ಮಸೂದೆ ಪಾಸ್ ಆದರೂ ಕೂಡ ಜಾರಿಗೆ ಬರುವಂಥದ್ದು ಮಾತ್ರ ಹೊಸ ಜನಗಣತಿ ಮತ್ತು ಕ್ಷೇತ್ರ ಮರುಹಂಚಿಕೆ, ಏನು ಡಿಲಿಮಿಟೇಷನ್ ಆದಮೇಲೆ ಅಂತ ಕೇಂದ್ರ ಸರ್ಕಾರ ಒಂದು ಕಂಡೀಷನನ್ನು ಹಾಕಿತ್ತು. ವರ್ಷಗಳು ಉರುಳಿದವು, ಮಸೂದೆ ಜಾರಿಗೆ ಬರಲೇ ಇಲ್ಲ. ಇದ್ದಕ್ಕಿದ್ದಂತೆ ಮೊನ್ನೆ ಸರ್ಕಾರ 3 ದಿನಗಳ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ನನ್ನು ಕರೆಯುತ್ತೆ. ಅಜೆಂಡಾ ಏನಪ್ಪ ಅಂತಂದರೆ ಕ್ಷೇತ್ರ ಮರುಹಂಚಿಕೆ, ಕ್ಷೇತ್ರ ಮರು ವಿಂಗಡಣೆ ಮಸೂದೆ 2026 ಅನ್ನುವಂಥದ್ದು. ಇಲ್ಲೊಂದು ಲಾಜಿಕ್ಕನ್ನು ಅರ್ಥ ಮಾಡಿಕೊಳ್ಳೇಬೇಕು ನಾವು. ಅದೇನಪ್ಪ ಅಂತಂದರೆ, ಹೀಗೆ ಅರ್ಜೆಂಟಾಗಿ ಸೆಷನ್ನನ್ನು ಕರೆಯೋದ್ರ ಹಿಂದೆ ಇರತಕ್ಕಂಥ ಉದ್ದೇಶವೇ ಚುನಾವಣಾ ಅಜೆಂಡಾ ಅನ್ನುವಂಥದ್ದು. ಮಣಿಪುರ ವರ್ಷಾನುಗಟ್ಟಲೆ ಉರಿತಿದ್ದಾಗ ಸೆಷನ್ಗೆ ಸೆಷನನ್ನು ಇವರು ಕರೀಲಿಲ್ಲ. ಪುಲ್ವಾಮಾ, ಪೆಹಲ್ಗಾಮ್ ಅಟ್ಯಾಕ್ ಆದಾಗಲೂ ಕೂಡ ಹೀಗೆ ಅರ್ಜೆಂಟ್ ಸೆಷನನ್ನು ಕರೀಲಿಲ್ಲ. ಇಸ್ರೇಲ್ ಇರಾನ್ ವಾರ್ನಿಂದ ಏನು ಗ್ಯಾಸ್, ಪೆಟ್ರೋಲ್ ಇವುಗಳ ಪ್ರಾಬ್ಲಮ್ ಆದರೂ ಆಗಲೂ ಸಹ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತೇಳಿ ಇವರು ಸ್ಪೆಷಲ್ ಸೆಷನನ್ನು ಕರೀಲಿಲ್ಲ. ಈಗ ಕರೆದು ಅದು ಫೇಲ್ ಆದಮೇಲೆ ಅದನ್ನೇ ಇಟ್ಕೊಂಡು ಚುನಾವಣಾ ಟೂಲ್ ಕಿಟ್ ಮಾಡಿಕೊಳ್ಳುವ ದುರುದ್ದೇಶ ಇದರ ಹಿಂದಿದೆ ಅಂತ ಎಂಥ ದಡ್ರಿಗೂ ಸಹ ಅರ್ಥ ಆಗುತ್ತೆ. ಈ ಒಂದು ಮಸೂದೆಯ ಪ್ರಕಾರ ಲೋಕಸಭೆಯ ಸೀಟ್ಗಳ ಸಂಖ್ಯೆಯನ್ನು ಈಗಿರ್ತಕ್ಕಂಥ 543ರಿಂದ ಬರೋಬ್ಬರಿ 850ಕ್ಕೆ ಏರಿಸುವಂಥ ಪ್ರಸ್ತಾಪ ಇತ್ತು. ಅಚ್ಚರಿ ವಿಷಯ ಏನಪ್ಪ ಅಂತಂದರೆ, 2029 ಎಲೆಕ್ಷನ್ ಒಳಗಾಗಿ ಮಹಿಳಾ ಮೀಸಲಾತಿ ಕೊಡಬೇಕು ಅನ್ನುವಂಥ ನೆಪದಲ್ಲಿ 2011 ಹಳೆಯ ಜನಗಣತಿ ಆಧಾರದ ಮೇಲೇ ಈ ಒಂದು ಮರು ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಸ್ಕೆಚ್ ಹಾಕಿತ್ತು. ವಿರೋಧ ಪಕ್ಷಗಳಿಗೆ ತಕ್ಷಣ ಅಲಾರಂ ಹೊಡೆಯಿತು. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಇದು ಬೃಹತ್ ಪಿತೂರಿ ಅಂತಂದರು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಮಹಿಳೆಯರ ಮೇಲಿನ ಪ್ರೀತಿಯಲ್ಲ, ವಿರೋಧ ಪಕ್ಷಗಳನ್ನು ದಮನ ಮಾಡೋ ರಾಜಕೀಯ ತಂತ್ರ ಅಂತ ನೇರವಾಗಿ ಅಟ್ಯಾಕನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಂತೂ ಸಂಸತ್ತಿನಲ್ಲಿ ಗರ್ಜನೆ ಮಾಡ್ತಾ ಇದು ಮಹಿಳಾ ಮಸೂದೆನೇ ಅಲ್ಲ, ಭಾರತದ ಮಹಿಳೆಯರನ್ನು ಗುರಾಣಿಯಾಗಿ ಇಟ್ಕೊಂಡು ದೇಶದ ಚುನಾವಣಾ ಭೂಪಟವನ್ನೇ, ಎಲೆಕ್ಟ್ರಲ್ ಮ್ಯಾಪನ್ನೇ ಹೈಜಾಕ್ ಮಾಡುವಂಥ ಯತ್ನ ಅಂತ ಆರೋಪಿಸಿದ್ರು. ಈಗ ಅತಿ ಮುಖ್ಯವಾದಂಥ ಒಂದು ವಿಚಾರಕ್ಕೆ ಬರೋಣ ಸ್ನೇಹಿತರೆ.
ವಿರೋಧ ಪಕ್ಷಗಳು ಯಾಕೆ ಇಷ್ಟು ರೊಚ್ಚಿಗೆದ್ರು, ಇದರಲ್ಲಿರುವಂಥ ಅಪಾಯ ಏನು, ಈ ಡಿಲಿಮಿಟೇಷನ್ ಹಿಂದಿರುವಂಥ ಅಪಾಯ ಏನು ಅಂತ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಕ್ಷೇತ್ರ ಮರುಹಂಚಿಕೆ ಅಥವಾ ಡಿಲಿಮಿಟೇಷನ್ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಸೀಟ್ಗಳನ್ನು ಹಂಚುವಂಥದ್ದು. ಯಾರು ಹೆಚ್ಚು ಜನಸಂಖ್ಯೆ ಹೊಂದಿರ್ತಾರೋ ಅವರಿಗೆ ಹೆಚ್ಚು MP ಸೀಟ್ಗಳು ಬರ್ತವೆ, ಹೆಚ್ಚು MP ಸೀಟ್ಗಳನ್ನು ಕೊಡಬೇಕಾಗತ್ತೆ. ಅಣ್ಣಾಮಲೈ ಒಬ್ಬ IAS ಮಾಡಿರುವಂತಹ ವ್ಯಕ್ತಿ, ಒಬ್ಬ ಭಕ್ತ ಹೇಗೆ ಮಾತನಾಡಬಲ್ಲನೋ ಅದೇ ರೀತಿ ಈ ಒಂದು ಬಿಲ್ಲನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. 50% ಎಲ್ಲ ರಾಜ್ಯಗಳ ಸೀಟ್ಗಳು ಹೆಚ್ಚಾಗುತ್ತೆ ಅಂತ ಈತ ಒಂದು ವಾದವನ್ನು ಮಾಡ್ತಿದ್ದಾನೆ. ಆ ಒಂದು ವಿಡಿಯೋ ಇದೆ, ದಯವಿಟ್ಟು ಒಂದ್ಸರಿ ನೋಡಿ. 50% straight increase, 39 to 59. How is it anti-South? Even before at 543. But that's not mentioned in the bill. No. Very clearly we have mentioned it's a straightforward 50% increase. Today in the floor of the parliament we have spoken. But Mr. Annamalai, as you know, you've served in the IPS. Verbal assurances don't count in law. The fact is that the draft of the bill which is being debated nowhere mentions the 50% formula. It says that the seat allocation will be on the basis of the census. No, it is no. Very clearly a delimitation commission will be established. The commission will establish the modalities about how it is going to be done. Today we have gone on one the step basis further. Of the census. Today we have the text is also being put. All the leaders have spoken. No, but why is the text? Why, if that was the case, why is that not there in the text of the bill? No, you have to understand. I am not the law minister of this country. You fully understand that unless something is put down on paper, it does not that will count. be done. Putting in paper will be done. It is not that we are not saying nothing will be put on When? paper. When nothing is on paper, why is Mr. Stalin and others, they are also putting the opposite facts now? Because of the fact that Tamil Nadu from 39 will come down to 32. Because it will come down to 21. I'll explain why. Then the north actually goes up from 38% to 43% overall weightage. The south comes down from 24 to 20. So the gap has doubled. And Tamil Nadu loses 11 seats. We have never which is the mentioned. biggest We have never loss of any mentioned in the state. bill. We have never. If you see the manner in which the bill is brought, in the middle of an assembly campaign, without any distribution, circulation, discussion, attempt to bulldoze it through, you can see why opposition parties would not take this as good faith. ಜನ ಏನು ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ದಯವಿಟ್ಟು ಅಣ್ಣಾಮಲೈ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಆಗಿದ್ದೇನು ಗೊತ್ತಾ, ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ ಕಳೆದ ಕೆಲವು ದಶಕಗಳಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿರ್ಬೋದು, ಶಿಕ್ಷಣ, ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾವೆ. ಆದರೆ ಉತ್ತರದ ಕೆಲವು ರಾಜ್ಯಗಳಲ್ಲ, ಬಹುತೇಕ ರಾಜ್ಯಗಳಲ್ಲಿ ಜನಸಂಖ್ಯೆ ಮಿತಿ ಮೀರುವಷ್ಟು ಸ್ಫೋಟ ಆಗಿದೆ. ಹೆಣ್ಣು ಮಕ್ಕಳನ್ನು ಇರುವಂತಹ ಮಿಷಿನ್ಗಳಂತೆ ಭಾವಿಸಿ ಅವರನ್ನು ಹೀನಾಯ ಸ್ಥಿತಿಗೆ ತಳ್ಳಿದವರು ಇವತ್ತಿನ ದಿನ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಂಥದ್ದು ಹಾಸ್ಯಾಸ್ಪದ ಅಲ್ಲದೆ ಮತ್ತೇನು. ಈಗ 2011 ಜನಗಣತಿಯನ್ನು ಇಟ್ಕೊಂಡು ಸೀಟ್ಗಳನ್ನು 850ಕ್ಕೆ ಏರಿಸಿದ್ರೆ ಏನಾಗುತ್ತೆ, ಉತ್ತರ ಭಾರತದ ಸೀಟುಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗ್ತವೆ. ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಪ್ರಾತಿನಿಧ್ಯ ಅನ್ನುವಂಥದ್ದು ಏನಿದೆ, ರೆಪ್ರೆಸೆಂಟೇಷನ್ ಅನ್ನುವಂಥದ್ದು, ಅದು ಪಾತಾಳಕ್ಕೆ ಕುಸಿತದೆ. ಅಂದರೆ ನಾವು ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ ಇವರು ನಮಗೆ ಕೊಡ್ತಿರ್ತಕ್ಕಂಥ ಗಿಫ್ಟ್, ನಮ್ಮ ವಾಯ್ಸ್ಗಳನ್ನೇ ಕಿತ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಹೇಳಿದ ಹಾಗೆಯೇ ಇದು ದಕ್ಷಿಣ ಮತ್ತು ಈಶಾನ್ಯ, ನಾರ್ತ್ ಈಸ್ಟ್ ಅಂತ ಏನು ಕರಿತೀವಿ, ಆ ರಾಜ್ಯಗಳಿಗೆ ಮಾಡುವಂತಹ ಘೋರ ಅನ್ಯಾಯ. ಶಶಿ ತರೂರ್ ಅವರು ಇದನ್ನು ಭಾಳ ಸೈಕ್ಕಾಗಿ ಪೊಲಿಟಿಕಲ್ ಡಿಮಾನಿಟೈಸೇಷನ್ ಅಂತ ಕರೀತಾರೆ. ನಿಮ್ಮ ದುಡ್ಡಿಗೆ ಹೇಗೆ ಬೆಲೆ ಇಲ್ಲದಂತೆ ಮಾಡಿದ್ರು ಹಾಗೇನೆ ದಕ್ಷಿಣದವರ ಓಟಿಗೆ ಬೆಲೆ ಇಲ್ಲದಂತೆ ಮಾಡುವಂಥ ತಂತ್ರ ಇದು ಅಂತ ವಿಪಕ್ಷಗಳು ಈಗ ವಾದಕ್ಕೆ ಇಳಿದಿದ್ದಾವೆ. ಇದರ ಹಿಂದೆ ಇನ್ನೊಂದು ಡಾರ್ಕ್ ಸೀಕ್ರೆಟ್ ಇತ್ತು, ಅದೇ ಜಾತಿ ಜನಗಣತಿ. ಭಾರತದಲ್ಲಿ ಕೊನೆಯ ಬಾರಿಗೆ ಸಮಗ್ರ ಜಾತಿ ಗಣತಿ ಅನ್ನುವಂಥದ್ದಾಗಿದ್ದು 1931ರಲ್ಲಿ. ಈಗ ವಿರೋಧ ಪಕ್ಷಗಳು ದೇಶದಾದ್ಯಂತ ಹೊಸ ಜಾತಿ ಜನಗಣತಿ ಆಗಲೇಬೇಕು ಅಂತ ಪಟ್ಟಿಡಿದಾವೆ. ಆದರೆ ಸರ್ಕಾರಕ್ಕೆ ಇದು ಸುತರಾಮ್ ಇಷ್ಟ ಇಲ್ಲ ಅಂತಲೇ ಹೇಳಬೇಕು, ಸುತರಾಮ್ ಇಷ್ಟ ಇರಲಿಲ್ಲ ಅಂತಲೇ ಹೇಳಬೇಕು. ಹೊಸ ಜನಗಣತಿಯನ್ನು ಮಾಡಿದರೆ OBC, ದಲಿತ ಮತ್ತು ಆದಿವಾಸಿಗಳ ನಿಖರ ಸಂಖ್ಯೆ ಹೊರಗಡೆ ಬರುತ್ತೆ. ಆಗ ಅವರಿಗೆ ತಕ್ಕಂತೆ ಮೀಸಲಾತಿ ಮತ್ತು ರಾಜಕೀಯದ ಪಾಲನ್ನು ಅವರಿಗೆ ಕೊಡಬೇಕಾಗತ್ತೆ. ಇದನ್ನು ತಪ್ಪಿಸೋದಕ್ಕಂತಲೇ ಸರ್ಕಾರ ಹೊಸ ಸೆನ್ಸಸ್
ರಿಸರ್ವೇಷನ್ಸನ್ನು ಮಾಡದೇನೆ ಹಳೆ 2011 ಡೇಟಾವನ್ನು ಇಟ್ಕೊಂಡೇ ಏನು ಕ್ಷೇತ್ರ ಮರುಹಂಚಿಕೆ ಮಾಡಿಬಿಡೋಣ ಅನ್ನುವಂಥ ಸ್ಕೆಚ್ಚನ್ನು ಹಾಕಿತ್ತು ಅನ್ನುವಂಥದ್ದು ವಿಪಕ್ಷಗಳ ಗಂಭೀರವಾದಂಥ ಆರೋಪ. ಅಖಿಲೇಶ್ ಯಾದವ್ ಅವರು ಇದು ಹಿಂದುಳಿದ ವರ್ಗಗಳ ಏನು ರಾಜಕೀಯ ಹಕ್ಕನ್ನು ಕಸಿದುಕೊಳ್ಳುವಂತಹ ಬೃಹತ್ ಆದಂಥ ಪಿತೂರಿ ಅಂತ ಅಂದರು. ಇತ್ತ ರಾಹುಲ್ ಗಾಂಧಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ OBC, ದಲಿತ ಮತ್ತು ಆದಿವಾಸಿಗಳಿಗೆ ಸೇರಬೇಕಾಗಿದ್ದಂಥ ಒಂದು ಪಾಲನ್ನು ಕದಿಯುವಂತಹ ಇಸ್ಸಾ ಚೋರಿಗೆ ನಾವು ಯಾವತ್ತೂ ಸಹ ಅವಕಾಶವನ್ನು ಕೊಡಲ್ಲ ಅಂತ ಶಪಥ ಮಾಡಿ ಹೇಳಿದರು. ಈಗ ಸ್ವಲ್ಪ ಒಂಚೂರು ಹಿಸ್ಟ್ರಿಯನ್ನು ಹೋಗಿ ನೋಡಬೇಕಾಗತ್ತೆ. ನಾವು ಹಿಸ್ಟ್ರಿಯನ್ನು ನೋಡೋಣ. ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಇವತ್ತು ನಿನ್ನೆ ಶುರುವಾದಂತಹ ಕಥೆ ಅಲ್ಲ. ಮೊದಲ ಬಾರಿಗೆ 1996ರಲ್ಲಿ ನಮ್ಮ ಕನ್ನಡಿಗರಾದಂಥ ಅಂದಿನ ಪ್ರಧಾನಿ HD ದೇವೇಗೌಡ ಅವರ ಒಂದು ನೇತೃತ್ವದಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರ ಈ ಒಂದು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುತ್ತೆ. ಅದಾದಮೇಲೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, ಅದಾದಮೇಲೆ 1999, 2002, 2003 ಮತ್ತು 2008ರಲ್ಲಿ ಇದನ್ನು ಮಂಡಿಸಿದ್ರು. ಯಾವುದೇ ರೀತಿಯ ಉಪಯೋಗ ಅಲ್ಲ ಮತ್ತು ಪಾಸ್ ಆಗಲೇ ಇಲ್ಲ. 2010ರಲ್ಲಿ UPA ಸರ್ಕಾರ ಇದ್ದಾಗ ರಾಜ್ಯಸಭೆಯಲ್ಲಿ ಇದು ಪಾಸ್ ಆಯಿತು, ಆದರೆ ಲೋಕಸಭೆಯಲ್ಲಿ ಲ್ಯಾಪ್ಸ್ ಆಗಿ ಉಳ್ಕೊಳ್ತು. ಯಾಕೆ ಗೊತ್ತಾ? 2010ರಲ್ಲಿ ಈ ಒಂದು ಬಿಲ್ ತಂದಾಗ ಸಮಾಜವಾದಿ ಪಾರ್ಟಿ ಏನು SP ಅಂತ ಏನು ಕರಿತೀವಿ ಮತ್ತು RJD ಈ ಒಂದು MPಗಳು ಮಸೂದೆಯ ಪ್ರತಿಗಳನ್ನು ಹರಿದು ಸ್ಪೀಕರ್ ಅವರ ಮುಖಕ್ಕೆ ಎಸೆದು ಪ್ರತಿಭಟನೆಯನ್ನು ಮಾಡ್ತಾರೆ. ಆಗಿನ SP ಮುಖ್ಯಸ್ಥರಾಗಿದ್ದಂತಹ ಏನು ಮುಲಾಯಂ ಸಿಂಗ್ ಯಾದವ್ ಅವರ ವಾದ ಒಂದೇ ಒಂದಾಗಿತ್ತು, ಈ ಬಿಲ್ನಲ್ಲಿ OBC ಮತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಸಬ್ ಕೋಟಾ ಮೀಸಲಾತಿ ಒಳಗಡೆ ಒಂದು ಒಳ ಮೀಸಲಾತಿ ಕೊಡದೆ ಹೋದರೆ ಇದರ ಲಾಭ ಅನ್ನುವಂಥದ್ದು ಕೇವಲ ಸಿಟಿಯಲ್ಲಿರುವಂಥ ಶ್ರೀಮಂತ ಮೇಲ್ಜಾತಿಯ ಮಹಿಳೆಯರಿಗೆ ಮಾತ್ರ ಸಿಗುತ್ತೆ. ಇವತ್ತಿಗೂ ಸಾಮಾಜಿಕ ನ್ಯಾಯದ ಪರ ಇರುವಂತಹ ಪಕ್ಷಗಳ ಬೇಡಿಕೆ ಇದೇ ಆಗಿದೆ. ಆದರೆ ಧರ್ಮ ಮತ್ತು ಮತದ ಆಧಾರದ ಮೇಲೆ ಮೀಸಲಾತಿ ಸಂವಿಧಾನಕ್ಕೆ ವಿರುದ್ಧ ಅಂತ ಸರ್ಕಾರ ಈ ಬೇಡಿಕೆಯನ್ನು ರಿಜೆಕ್ಟ್ ಮಾಡ್ತಾನೆ ಬರ್ತಾ ಇದೆ. ಈಗ ಫೈನಲಿ ನಾವು ಒಂದು ಪ್ರೆಸೆಂಟಿಗೆ ಬಂದು ನೋಡೋಣ. ಏಪ್ರಿಲ್ 17, 2026 ಪಾರ್ಲಿಮೆಂಟ್ನಲ್ಲಿ ಕ್ಲೈಮ್ಯಾಕ್ಸ್. ಇಂಡಿಯಾ ಮೈತ್ರಿ ಒಕ್ಕೂಟ ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತು. ಅವರು ಹೇಳಿದ್ದು ನಾವು ಮಹಿಳಾ ಮೀಸಲಾತಿಗೆ 100% ಬೆಂಬಲವನ್ನು ಕೊಡ್ತೀವಿ, ಆದರೆ ಅದರ ಜೊತೆ ಲಿಂಕ್ ಮಾಡಿರುವಂಥ ಡಿಲಿಮಿಟೇಷನ್ ಮಸೂದೆಯನ್ನು ನಾವು ಖಂಡಿತ ಒಪ್ಪಲ್ಲ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಮಹಿಳೆಯರ ಹೆಸರಲ್ಲಿ ವಿಪಕ್ಷಗಳನ್ನು ಸಾಯಿಸುವಂಥ ಡಿಲಿಮಿಟೇಷನ್ ಕುಯುಕ್ತಿಯನ್ನು ನಾವೆಲ್ಲರೂ ಸಹ ಒಂದಾಗಿ ಸೋಲಿಸ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಲೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ, ನೀವೆಲ್ಲರೂ ಸಹ ಗಮನಿಸಬೇಕು. ಸಂವಿಧಾನದ ಆರ್ಟಿಕಲ್ 368ನೇ ವಿಧಿ ಅಂತ ಕರಿತೀವಿ ನಾವು. ಅದರ ಅಡಿಯಲ್ಲಿ ಇಂತಹ ಸಂವಿಧಾನಿಕ ತಿದ್ದುಪಡಿ ಪಾಸ್ ಆಗಬೇಕು ಅಂತಂದರೆ ಸದನದಲ್ಲಿ ಹಾಜರಿರುವಂಥವರ ಪೈಕಿ 3/2 ಬಹುಮತ ಅನ್ನುವಂಥದ್ದು ಬೇಕೇ ಬೇಕು. ವಿಪಕ್ಷಗಳು ಒಟ್ಟಾಗಿ ನಿಂತಿದ್ದರಿಂದ NDA ಸರ್ಕಾರಕ್ಕೆ ಈ ಒಂದು ಮ್ಯಾಜಿಕ್ ನಂಬರ್ ಟಚ್ ಮಾಡೋದಕ್ಕೆ ಆಗಲೇ ಇಲ್ಲ. ಪರಿಣಾಮ ಬಿಲ್ ಫ್ಲಾಪ್ ಆಯಿತು. ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದ ನಂತರ ಮೋದಿ ಸರ್ಕಾರಕ್ಕೆ ಇದು ಸಂಸತ್ತಿನಲ್ಲಿ ಆದಂತಹ 2ನೇ ಅತಿ ದೊಡ್ಡ ಸೋಲು ಅಂತಲೇ ಹೇಳಬೇಕು. ಸ್ನೇಹಿತರೆ, ಇದೊಂದು ಕೇವಲ ಬಿಲ್ ಸೋತಂತಹ ಕಥೆ ಅಲ್ಲ. ಮಹಿಳಾ ಮೀಸಲಾತಿ ಅನ್ನುವಂಥ ಪವಿತ್ರವಾದಂಥ ಒಂದು ಕಾನ್ಸೆಪ್ಟನ್ನು ಹಿಂದೆ ದಕ್ಷಿಣ ಭಾರತದ ಪ್ರಾತಿನಿಧ್ಯವನ್ನೇ ಮುಗಿಸುವಂತಹ ಹಿಂದುಳಿದ ವರ್ಗಗಳ ಹಕ್ಕನ್ನು ಕಸಿಯುವಂತಹ ಒಂದು ಡಾರ್ಕ್ ಅಜೆಂಡಾ ಇತ್ತು ಅನ್ನೋದನ್ನು ವಿಪಕ್ಷಗಳು ಈಗ ಬಯಲಿಗೆ ಎಳೆದಿದ್ದಾವೆ. ಒಗ್ಗಟ್ಟಿನಲ್ಲಿ ಎಂತಹ ಶಕ್ತಿ ಇದೆ ಮತ್ತು ಎದುರಾಳಿ ಎಷ್ಟೇ ಪ್ರಬಲನಾಗಿದ್ದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವಂತಹ ದನಿಗಳು ಜೀವಂತವಾಗಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇಂದಿನ ಈ ಒಂದು ಘಟನೆ ಒಂದು ಜೀವಂತ ಸಾಕ್ಷಿ ಅಂತಲೇ ಹೇಳಬೇಕು. ನಿಮಗೆಲ್ಲ ಏನನ್ಸುತ್ತೆ? ಜನಸಂಖ್ಯೆ ನಿಯಂತ್ರಣ ಮಾಡಿದಂತಹ ದಕ್ಷಿಣ ಭಾರತಕ್ಕೆ ಶಿಕ್ಷೆ ಕೊಡೋದು ಸರಿನಾ? ಜಾತಿ ಜನಗಣತಿ ಆಗಬೇಕೋ ಬೇಡವೋ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಸಮೇತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಸಹ ಧನ್ಯವಾದಗಳು.